ಓಯ್ ಎಂತ ಮಾರ್ರೆ ಉಡುಪಿಗೆ ಬಂದ್ರಾ ನೀವು? ಉಡುಪಿಗೆ ಬಂದರೆ ಎಲ್ಲಿ ಹೋಗ್ಬೇಕು ನಿಮಗೆ ಅಂತ ಕೇಳಿದ ಕೂಡಲೇ ಎಲ್ರಿಗೂ ಫಸ್ಟ್ ಆನ್ಸರ್ ಬರುವಂಥದ್ದು ಮಲ್ಪೆ ಬೀಚ್. ಉಡುಪಿಗೆ ಬರುವ ಯಾವುದೇ ಟೂರಿಸ್ಟನ್ನು ಕೇಳಿದರೆ ಕೂಡ ಫಸ್ಟ್ ಹೇಳುವಂಥದ್ದು ಮಲ್ಪೆ ಬೀಚ್. ಆ್ಯಂಡ್ ಇಲ್ಲಿಯವರಿಗಂತೂ ಬೀಚಿಗೆ ಹೋಗೋದಂತ ಹೇಳಿದರೆ ಒಂದು ರೀತಿಯ ಸಂಭ್ರಮ. ಇಷ್ಟು ಹತ್ತಿರ ಬೀಚ್ ಇದ್ರೂ ಕೂಡ ಯಾವಾಗಲೂ ಬೀಚಿಗೆ ಹೋಗಬೇಕು, ಬೀಚಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಸೆ ಆಗಿರ್ತದೆ. ಮಲ್ಪೆ ಬೀಚ್ ಅಂತ ಹೋದರೆ ನಮಗೆ ಏನೆಲ್ಲ ಎಂಟರ್ಟೈನ್ಮೆಂಟ್ ಸಿಗ್ತದೆ, ಯಾವೆಲ್ಲ ರೀತಿಯಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಅಂತ ಹೇಳೋದನ್ನು ನಾನು ನನ್ನ ಇವತ್ತಿನ ಕಂಟೆಂಟಲ್ಲಿ ನಿಮಗೆ ತೋರಿಸ್ತೇನೆ. ಫಸ್ಟ್ ಆಫ್ ಆಲ್ ಕರಾವಳಿ ಕರ್ನಾಟಕ ಅಂತ ಹೇಳಿದ ಕೂಡಲೇ ನೆನಪಿಗೆ ಬರುವಂಥದ್ದು ಬೀಚ್. ಹಾಗಿರುವಾಗ ಬರೀ ನೀರಿನಲ್ಲಿ ಆಟವಾಡುವ ಮಜಾ ಮಾತ್ರ ಅಲ್ಲ, ವಾಟರ್ ರಿಲೇಟೆಡ್ ಗೇಮ್ಸ್ ಅಂದರೆ ಮತ್ತಷ್ಟು ಅಡ್ವೆಂಚರಸ್ ಕಾನ್ಸೆಪ್ಟ್ಸ್ಗಳನ್ನ ಕೂಡ ನಾವೀಗ ಮಲ್ಪೆ ಬೀಚಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಯಾವುದೆಲ್ಲ ರೈಡ್ಸ್ ಇದೆ, ಯಾವುದೆಲ್ಲ ಅಡ್ವೆಂಚರಸ್ ರೈಡ್ಸ್ ಇದೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ, ಬನ್ನಿ. ಯೂಶ್ವಲಿ ಬೀಚ್ ಅಂತ ಹೇಳಿದ ಕೂಡಲೇ ನಾವು ಸ್ಯಾಂಡಲ್ಲಿ ಆಟ ಆಡಬೇಕು, ನೀರಲ್ಲಿ ಆಟ ಆಡಬೇಕು ಅಂತ ಹೇಳುವ ಒಂದು ಆಸೆಯೊಂದಿಗೆ ಹೋಗ್ತೇವೆ. ಬಟ್ ಈಗ ಮಲ್ಪೆಯಲ್ಲಿ ಬಹಳಷ್ಟು ಈ ಪ್ಯಾರಾಗ್ಲೈಡಿಂಗ್ ಇರ್ಬೋದು, ಆರ್ ಬೋಟ್ ರೈಡ್ಸ್ ಇರ್ಬೋದು, ಆರ್ ಸೈಂಟ್ ಮೇರೀಸ್ಗೆ ಹೋಗೋದಿರ್ಬೋದು, ಆರ್ ಸಿ ವಾಕ್ ಇರ್ಬೋದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಮಲ್ಪೆ ಬೀಚಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಅಂತ ಹೇಳುವಂಥದ್ದು ಕೂಡ ಬಹಳಷ್ಟು ಖ್ಯಾತಿಯನ್ನು ಪಡ್ಕೊಂಡಿದೆ. ಫ್ಲೋಟಿಂಗ್ ಬ್ರಿಡ್ಜ್ ಮಾತ್ರ ಬಹಳಷ್ಟು ರೋಮಾಂಚಕ ಅನುಭವವನ್ನು ಕೊಡೋದಂತೂ ಗ್ಯಾರಂಟಿ. ಸೊ ನಾವು ಯಾವಾಗಲೂ ಬೀಚಿಗೆ ಹೋದಾಗ ಪ್ಯಾರಾಸೈಲಿಂಗ್ ಹೋಗ್ತೇವೆ, ಬೋಟ್ ರೈಡಿಂಗ್ ಹೋಗ್ತೇವೆ, ಆ್ಯಂಡ್ ಈವನ್ ಸಿ ವಾಕನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ, ಹಾಗೆ ಫ್ಲೋಟಿಂಗ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸನ್ನು ಕೂಡ ಮಾಡಿದ್ವಿ. ಬಟ್ ಈ ಸಲ ಸೈಂಟ್ ಮೇರೀಸ್ ಐಲ್ಯಾಂಡ್ ಹೋಗಲೇಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಹೋಗಿದ್ವಿ. ಯಾಕಂದರೆ ಯೂಶ್ವಲಿ ಮಳೆಗಾಲದಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಈಗ ಮಳೆಯೆಲ್ಲ ಕಮ್ಮಿ ಆದ ನಂತರ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ಡಿಸೆಂಬರ್ ಲಾಸ್ಟ್ ವೀಕ್ ಅಂತ ಹೇಳಿದರೆ ಟೂರಿಸ್ಟ್ಗಳು ಕೂಡ ಜಾಸ್ತಿ ಇರೋದ್ರಿಂದ ಇವಾಗಲೇ ಹೋಗುವ ಅಂತ ಹೇಳಿ ನಾವು ಹೊರಟ್ರೆ ಇವಾಗೂ ಕೂಡ ಟೂರಿಸ್ಟ್ಗೇನು ಕಮ್ಮಿ ಇರಲಿಲ್ಲ, ತುಂಬಾ ಜನ ಇದ್ರು. ಆ್ಯಂಡ್ ನೀವು ನೋಡ್ತಾ ಇರುವಾಗೆ ನಾವು ಕೂಡ ಸೈಂಟ್ ಮೇರೀಸ್ ಐಲ್ಯಾಂಡನ್ನು ಒಂದು ಬೋಟಲ್ಲಿ ರೀಚ್ ಆಗಿದ್ದೇವೆ. ಸೊ ನೋಡುವ ಸೈಂಟ್ ಮೇರೀಸ್ ಐಲ್ಯಾಂಡಲ್ಲಿ ಏನೆಲ್ಲ ಇದೆ, ಯಾವ ರೀತಿಯ ಫೆಸಿಲಿಟೀಸನ್ನು ನಾವು ಎಂಜಾಯ್ ಮಾಡ್ಬೋದು ಅಂತ. Hi, hello, namaste. This is Sneha Pai from Content Diaries. Welcome back to my YouTube channel, that is Content Diaries by Sneha Pai. So, ಇವತ್ತು ನಾವು ಒಂದು ಹೊಸ ಕಂಟೆಂಟ್ ಒಂದಿಗೆ ಇದ್ದೇವೆ ಮಲ್ಪೆ ಬೀಚಲ್ಲಿ. ಸೊ ಮಲ್ಪೆ ಬೀಚಲ್ಲಿ ಅದು ಕೂಡ ಸೈಂಟ್ ಮೇರೀಸ್ ಅಂತ ಹೇಳುವಾಗ ಎಲ್ರಿಗೂ ಕೂಡ ಖುಷಿ ಆಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಬೆಳಗಿಂದ ಸಂಜೆ ತನಕ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಇದೊಂದು ಸೂಕ್ತವಾದ ಸ್ಥಳ ಅಂತ ಹೇಳ್ಬೋದು. ಈಗಾಗಲೇ ನೀವು ನೋಡಿರ್ಬೋದು ಎಷ್ಟೊಂದು ವಿಸಿಟರ್ಸ್ ಇದ್ದಾರೆ, ಎಷ್ಟೊಂದು ಟೂರಿಸ್ಟ್ಗಳಿದ್ದಾರೆ. ಡೇಯನ್ನು ನಾವು ಐಲ್ಯಾಂಡಲ್ಲಿ ಕಳೆದ್ರೆ ಹೇಗಿರುತ್ತೆ ಅಂತ ಹೇಳುವಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ ಇರುತ್ತೆ, ರೈಟ್? ಸೊ ಹಾಗೆ ನಾವಿವತ್ತು ಬಂದಿದ್ದೇವೆ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ. ನಾವು ಎಷ್ಟು ಖುಷಿಯಿಂದ ಈ ಒಂದು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಅಂತ ಹೇಳೋದನ್ನು ನೋಡೋಣ, ಬನ್ನಿ. ಸೊ ನಿಮಗೂ ಕೂಡ ತೋರಿಸ್ತೇನೆ ನಾವು ಏನೆಲ್ಲ ಸಿಗ್ತದೆ ಈ ಒಂದು ಐಲ್ಯಾಂಡಲ್ಲಿ, ನಾವು ಹೇಗೆ ಒಂದು ಡೇಯನ್ನು ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಬನ್ನಿ ಹೋಗೋಣ. ಐಲ್ಯಾಂಡ್ ಒಳಗೆ ಎಂಟರ್ ಆಗ್ತಿದ್ದಂತೆ ನೋಡಲಿಕ್ಕೆ ಸಿಕ್ಕಿರುವಂಥದ್ದು ಈ ಹಚ್ಚ ಹಸಿರಿನ ಗಿಡಗಳು. ಈ ಹಚ್ಚ ಹಸಿರಿನ ಗಿಡಗಳ ಕೆಳಗೆ ಇರುವಂಥದ್ದು ಎಲ್ಲ ಫುಡ್ ಸ್ಟಾಲ್ಗಳು. ಸೊ ನಮಗೆ ಫುಡ್ಡಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾದರೆ ಮುಂದೆ ಏನಿದೆ? ಫಸ್ಟ್ ಈಗ ನಮಗೆ ಮ್ಯಾಪನ್ನು ತೋರಿಸಿದ್ದಾರೆ. ಇದರಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ನ ಹಿಸ್ಟ್ರಿ ಇದೆ. ಸೊ ಈ ಐಲ್ಯಾಂಡ್ ಅಂತ ಹೇಳುವಂಥದ್ದು ಯಾವ ರೀತಿಯ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳೋದನ್ನ ಇಲ್ಲಿ ನೀಟಾಗಿ ಚಿತ್ರದ ಮೂಲಕ ತೋರಿಸಿದ್ದಾರೆ. ಮತ್ತೆ ಮುಂದೆ ಹೋದರೆ ಇದು ಟೂರಿಸ್ಟ್ ಅಟ್ರಾಕ್ಷನ್, ಅಂದರೆ ಕೆಲವಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳಿಕ್ಕೆ, ನೇಚರನ್ನು ಎಂಜಾಯ್ ಮಾಡಲಿಕ್ಕೆ, ಹಾಗೆ ರೆಸ್ಟ್ ಮಾಡಲಿಕ್ಕೆ ಕೆಲವಷ್ಟು ಪ್ಲೇಸಸ್ಗಳಿವೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನೋಡಬೇಕು ಅಂತ ಹೇಳಿದರೆ ತುಂಬ ಮೊದಲು ಬಂದಾಗ ಈ ಕಲ್ಲಿನ ದಂಡೆ ಏನು ಕಾಣ್ತಾ ಇದೆ ಇದರ ಮೇಲೆಲ್ಲ ಹೋಗಲಿಕ್ಕೆ ನಮಗೆ ಆಪ್ಷನ್ ಇತ್ತು. ಬಟ್ ಈಗ ಸಮುದ್ರ ತುಂಬ ಪ್ರಕ್ಷುಬ್ಧವಾಗಿರುವ ಕಾರಣ ಸದ್ಯಕ್ಕೆ ಇಲ್ಲಿ ಎಂಟ್ರಿ ಇಲ್ಲ. ದಿಸ್ ಇಸ್ ಫಾರ್ ದ ಸೇಫ್ಟಿ ಪರ್ಪಸ್. ಈಗ ನೀವು ನೋಡ್ಬೋದು ಸೈಂಟ್ ಮೇರೀಸ್ ಐಲ್ಯಾಂಡ್ನ ವ್ಯೂ ಅನ್ನು. ಕಲ್ಲು ಬಂಡೆಗಳ ಮಧ್ಯದಲ್ಲಿ ಹರಿಯುವ ನೀಲಿ ನೀರಿನ ಅಲೆಗಳು, ಸುತ್ತಲೂ ಆವರಿಸಿರುವಂತಹ ಹಸಿರು ಕಾಡುಗಳು, ಇದು ನಿಜವಾಗಿ ಮನಸ್ಸಿಗೆ ಖುಷಿಯನ್ನ ನೀಡುತ್ತದೆ. ಸೈಂಟ್ ಮೇರೀಸ್ ದ್ವೀಪ ಅಂತ ಹೇಳುವಂಥದ್ದು ಆಕರ್ಷಕ ಕೃತಕ ತಾಣದಂತೆ ಕಂಡರೂ ಕೂಡ ಇದು ನೈಸರ್ಗಿಕವಾಗಿದೆ. ಇಲ್ಲಿ ನೀವು 2-3 ಜನ ಒಟ್ಟಿಗೆ ಬರೋದಕ್ಕಿಂತ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಗ್ರೂಪಲ್ಲಿ ಬಂದರೆ ನಿಮಗೆ ಒಳ್ಳೆಯ ಆಪ್ಷನ್ ಇದು. ನೀವು ಇಲ್ಲಿ ಕೂತ್ಕೊಂಡು ಹರಟೆಯನ್ನು ಹೊಡಲಿಕ್ಕಿರ್ಬೋದು ಅಥವಾ ಏನಾದರೂ ಫನ್ ಗೇಮ್ಸನ್ನು ಆಡಲಿಕ್ಕಿರ್ಬೋದು, ಅದು ಕೂಡ ಒಂದು ಆಪ್ಷನ್ ಆಗಿ ನೀವು ತಗೊಳ್ಬೋದು. ಯಾಕೆಂದರೆ ರೆಸ್ಟಿಂಗ್ ಪ್ಲೇಸಸ್ ಕೂಡ ಇದೆ. ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಬೇಕು, ಅದು ಬೀಚಿಗೆ ಬಂದ ಮೇಲೆ ನಾವು ನೀರಲ್ಲಿ ಆಟ ಆಡ್ದಿದ್ರೆ ಅದೇನು ಮಜಾ ಇರುತ್ತೆ ಅಂತ ಹೇಳುವವರಿಗಂತೂ ಇದು ನೆಕ್ಸ್ಟ್ ಲೆವೆಲ್ ಆಪ್ಷನ್. ದ್ವೀಪದ ರೈಟ್ ಸೈಡಲ್ಲಿ ನಮಗೆ ಈ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ನೀರಿನ ರಭಸ ಸ್ವಲ್ಪ ಕಡಿಮೆ ಇರುವ ಸ್ಥಳದಲ್ಲಿ ನಮಗೆ ನೀರಲ್ಲಿ ಆಟವಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ.
ಆದರೂ ಕೂಡ ನಾವು ಯಾವಾಗಲೂ ನೀರ ಹತ್ರ ಹೋಗುವಾಗ ಸ್ವಲ್ಪ ಜಾಗೃತಿಯಿಂದ ನೀರಿನಲ್ಲಿ ಆಟ ಆಡೋದು ಬೆಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಸೆಕ್ಯೂರಿಟೀಸ್ ಕೂಡ ಇದ್ದಾರೆ, ಅವರು ಕೂಡ ನಮಗೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೊಡ್ತಾನೆ ಇರ್ತಾರೆ. ಇನ್ನು ನನ್ನಂಥ ಕೆಲವರಿಗೆ ಸುಮ್ಮನೆ ಒಬ್ಬರೇ ಕೂತು ಸ್ವಲ್ಪ ಮನಃಶಾಂತಿಯನ್ನು ಪಡಿಬೇಕು ಅಂತ ಹೇಳಿದರೆ ಇದೊಂದು ಬೆಸ್ಟ್ ಪ್ಲೇಸ್. ಸೊ ಇಷ್ಟೆಲ್ಲ ಟೈಮನ್ನು ಸ್ಪೆಂಡ್ ಮಾಡಿ ನಾವು ವಾಪಸ್ ಹೊರಟ್ವಿ. ಆಗ ಕೂಡ ಬೋಟ್ ಕೂಡ ರೆಡಿ ಇತ್ತು. ಹಾಗೆ ಮತ್ತಷ್ಟು ಜನರು ಮತ್ತಷ್ಟು ಬೋಟ್ಗಳಲ್ಲಿ ಬರ್ತಾನೆ ಇದ್ರು. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೂ ಕೂಡ ಇಲ್ಲಿ ಹೋಗಬೇಕು ಅನ್ನಿಸ್ತದೆ ಅಲ್ವಾ? ಹಾಗಾದರೆ ಯಾವಾಗ ಹೋಗಬೇಕು, ಎಷ್ಟೊತ್ತಿಗೆ ಹೋದರೆ ಒಳ್ಳೇದಾಗತ್ತೆ, ಆ್ಯಂಡ್ ಟಿಕೆಟ್ನ ರೇಟ್ ಎಷ್ಟಿರುತ್ತೆ ಅಂತ ಹೇಳುವ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಸೊ ಈಗ ಹೇಳ್ತೇನೆ ಈ ಟಿಕೆಟ್ನ ರೇಟ್ ಎಷ್ಟಿದೆ ಅಂತ. ಬೆಳಗ್ಗೆ ಆಲ್ಮೋಸ್ಟ್ 9:30 10 ಒಳಗೆ ಬೋಟ್ ರೈಡ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸ್ಪೆಷಲ್ ಆಗಿ ತುಂಬ ಬೋಟ್ಸ್ ಇರುತ್ತೆ. ವೀಕ್ ಡೇಸಲ್ಲಿ ಲಿಮಿಟೆಡ್ ಬೋಟ್ಸ್ ಅವೈಲೇಬಲ್ ಇರ್ತದೆ. ಸೊ ನೀವು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಹೋಗೋದಂತ ಹೇಳಿದರೆ ಅಲ್ಲಿ ತುಂಬ ಬೋಟ್ ಆಪ್ಷನ್ ಕೂಡ ಇರ್ತದೆ. ಅವ್ರು ಹೋದಾಗ ನಿಮಗೆ ಒಂದು 15 ಮೆಂಬರ್ಸ್ ಒಟ್ಟಿಗೆ ಇದ್ದರೆ ನೀವು ಹೋದ ಕೂಡಲೇ ನಿಮಗೆ ಆ ಒಂದು ಆಪ್ಷನ್ ಸಿಗ್ತದೆ. ಕೂಡಲೇ ಬೋಟ್ ರೆಡಿ ಇರ್ತದೆ, ನೀವು ಹೋಗ್ಬೋದು. ಆ್ಯಂಡ್ ಬರುವಾಗಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆ್ಯಂಡ್ ವಾಪಸ್ ಬರಬೇಕು ಅಂತ ಹೇಳಿದರೆ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ಟೀಮ್ ಅಲ್ಲಿ ರೆಡಿ ಉಂಟು, ಒಂದು 15 20 ಜನ ಇದ್ದಾರೆ ರಿಟರ್ನ್ ಬರಲಿಕ್ಕೆ ಅಂತ ಹೇಳಿದರೆ ಕೂಡಲೇ ಒಂದು ಬೋಟ್ ಬಂದು ಆ ಬೋಟ್ ಇನ್ನೊಂದು ದಡಕ್ಕೆ ನಮ್ಮನ್ನು ಸೇರಿಸ್ತದೆ. ಸಂಜೆ 6 ಗಂಟೆ ತನಕ ನೀವು ಎಷ್ಟು ಹೊತ್ತು ಬೇಕಾದರೂ ಅಲ್ಲಿ ಕಳಿಬೋದು. ಆ್ಯಂಡ್ ರಿಟರ್ನ್ ಬರುವ ಟಿಕೆಟ್ ಕೂಡ ಅದರಲ್ಲೇ ಇರುತ್ತೆ. ಸೊ 400 ರುಪೀಸನ್ನು ನಾವು ಅಪ್ ಆ್ಯಂಡ್ ಡೌನ್ ಟಿಕೆಟ್ ಥರ ಕನ್ಸಿಡರ್ ಮಾಡ್ಬೋದು. ಸೊ ಸೈಂಟ್ ಮೇರೀಸಿಂದ ಸ್ವಲ್ಪನೇ ಬೇಗ ಬಂದರೆ ನಿಮಗೆ ಮತ್ತಷ್ಟು ಇಲ್ಲಿ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ. ಅದು ಬನಾನಾ ರೈಡ್ ಇರ್ಬೋದು, ಅವ್ರ ಸ್ಪೀಡ್ ಬೋಟ್ ರೈಡ್ ಇರ್ಬೋದು, ಪ್ಯಾರಾಸೈಲಿಂಗ್ ಇರ್ಬೋದು, ಹಾಗೆ ಫ್ಲೋಟಿಂಗ್ ಬ್ರಿಡ್ಜ್. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಫ್ಲೋಟಿಂಗ್ ಬ್ರಿಡ್ಜ್ನ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ರೋಮಾಂಚಕವಾಗಿರುತ್ತೆ. ಸೊ ಮಲ್ಪೆ ಬೀಚ್ಗೆ ಬಂದರೆ ಬರೀ ನೀರಲ್ಲಿ ಆಟ ಆಡೋದು, ಸ್ಯಾಂಡಲ್ಲಿ ಆಟ ಆಡೋದು ಮಾತ್ರ ಅಲ್ಲ, ನಾವು ದ್ವೀಪಕ್ಕೂ ಹೋಗ್ಬೋದು, ಸಿ ವಾಕ್ಗೆ ಹೋಗ್ಬೋದು. ಬಟ್ ನೀವು ಇಲ್ಲಿ ಟೈಮನ್ನು ಅಡ್ಜಸ್ಟ್ ಮಾಡಬೇಕಷ್ಟೇ. ಬಿಕಾಸ್ ತುಂಬ ಕತ್ಲೆ ಆಗೋದಕ್ಕಿಂತ ಮುಂಚೆ ಈ ಎಲ್ಲ ರೈಡ್ಸನ್ನು ಅವರು ಸ್ಟಾಪ್ ಮಾಡ್ತಾರೆ. ಅಂದರೆ ವಿದಿನ್ 7 ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಪೀಡ್ ಬೋಟಲ್ಲಿ ಕೂಡ ಸಿಂಗಲ್ ಬೋಟ್ ರೈಡ್ ಕೂಡ ಇದೆ ಆ್ಯಂಡ್ ಗ್ರೂಪ್ ಬೋಟ್ ರೈಡ್ ಕೂಡ ಇದೆ. ಸೊ ಇದು ಕೂಡ ತುಂಬ ಥ್ರಿಲ್ಲಿಂಗ್ ಆಗಿರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಟಿಕೆಟ್ಸ್ ಜಾಸ್ತಿ ಏನು ಇರೋದಿಲ್ಲ, 150 ರುಪೀಸಿಂದ 200 ರುಪೀಸ್ ಒಳಗೆ ಇರ್ತದೆ. ಮತ್ತು ಫ್ಲೋಟಿಂಗ್ ಬ್ರಿಡ್ಜ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಫ್ಲೋಟಿಂಗ್ ಬ್ರಿಡ್ಜ್ ನಿಜವಾಗಿ ಒಂದು ಅದ್ಭುತ ಅನುಭವ. ಇದು ಮಾತ್ರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಒಮ್ಮೆ ಮಾಡಲೇಬೇಕು ಅಂತ ಹೇಳುವ ಥರ ಇದೆ. ಸಮುದ್ರದ ಮಧ್ಯಕ್ಕೆ ಹೋಗ್ತೇವೆ ಅಂತ ಹೇಳುವ ಒಂದು ಥ್ರಿಲ್ಲಿಂಗ್ ಅನುಭವವನ್ನು ಇದು ಕೊಡ್ತದೆ. ಸೊ ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ನ ಒಂದು ಟಿಕೆಟ್ಸ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಕೂಡ ರೇಟ್ಸ್ 150 ರುಪೀಸಿಂದ 200 ರುಪೀಸ್ ಒಳಗೆ ಇರ್ತದೆ. ಒಮ್ಮೆ ನೀವು ಫ್ಲೋಟಿಂಗ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಟಿಕೆಟ್ ರೇಟ್ಸ್ ಅಷ್ಟೇನೋ ಹೆಚ್ಚು ಅಂತ ಕಾಣೋದಿಲ್ಲ. ಬಿಕಾಸ್ ಒಂದು ರೀತಿ ಹೊಸ ಎಕ್ಸ್ಪೀರಿಯನ್ಸನ್ನು ಇದು ನಮಗೆ ಕೊಡ್ತದೆ. ಸೊ ಫೈನಲಿ ಹೇಳಬೇಕು ಅಂತ ಹೇಳಿದರೆ, ಮಲ್ಪೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಿ ಪರಿವರ್ತನೆಗೊಂಡಿದೆ. ವಾಟರ್ ಗೇಮ್ಸ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ಜನರು ಕೂಡ ತುಂಬಾ ಅಟ್ರಾಕ್ಟಿವ್ ಆಗ್ತಿದ್ದಾರೆ. ಆ್ಯಂಡ್ ಮಕ್ಕಳನ್ನು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಹಾರ್ಸ್ ರೈಡ್ ಇದೆ, ಕ್ಯಾಮಲ್ ರೈಡ್ ಇದೆ, ಆ್ಯಂಡ್ ಬಹಳಷ್ಟು ಫನ್ ಗೇಮ್ಸನ್ನು ಮಕ್ಕಳಿಗೂ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಕೈಟನ್ನು ಇಷ್ಟಪಡೋರು, ಅಂದರೆ ಗಾಳಿಪಟ ಬಿಡಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಗಾಳಿಪಟ ಕೂಡ ಇಲ್ಲಿ ಸಿಗ್ತದೆ. ಸೊ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಟ್ಟಾರೆಯಾಗಿ ಹೇಳೋದು ಅಂತ ಹೇಳಿದರೆ, ಇದೊಂದು ಫುಲ್ ಡೇಯನ್ನು ಎಂಜಾಯ್ ಮಾಡಲಿಕ್ಕೆ ಎಲ್ಲ ವಯಸ್ಕರಿಗೆ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ತನಕ ಎಲ್ಲ ರೀತಿಯ ಆಪ್ಷನ್ ಕೂಡ ನಮಗೆ ಮಲ್ಪೆ ಬೀಚಲ್ಲಿ ಸಿಗ್ತಾ ಇದೆ ಅಂತ ಹೇಳೋದು ಬಹಳಷ್ಟು ಖುಷಿಯ ವಿಚಾರ.
ಇನ್ನು ಫುಡ್ ಲವರ್ಸ್ಗೆ ಅಂತೂ ಬಹಳಷ್ಟು ಒಳ್ಳೆಯ ಆಪ್ಷನ್ ಇದೆ. ಸೀ ಫುಡ್ ತುಂಬ ಫ್ರೆಶ್ ಆಗಿ ಸಿಗ್ತದೆ. ಸೊ ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ರೆಸ್ಟೋರೆಂಟ್ಗೆ ಹೋಗಿ ತಿನ್ನಬೇಕು ಅಂತ ಹೇಳಿದರೆ ರೆಸ್ಟೋರೆಂಟ್ ಕೂಡ ಅವೈಲೇಬಲ್ ಇದೆ. ಹಾಗೆ ಸ್ಟ್ರೀಟ್ ಫುಡ್ಡಲ್ಲಿ ನಮಗೆ ಖುಷಿ ಇದೆ, ಸ್ಟ್ರೀಟ್ ಫುಡ್ಡನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಫೈನಲಿ ನಿಜಕ್ಕೂ ಹೇಳಬೇಕು ಅಂತ ಹೇಳಿದರೆ ಮಲ್ಪೆ ಒಂದು ಪ್ಯಾರಡೈಸ್ ಥರ ಆಗಿದ್ದು, ನಿಜಕ್ಕೂ ನೀವು ಇದನ್ನು ಇಲ್ಲಿ ಬಂದೇ ಎಕ್ಸ್ಪೀರಿಯನ್ಸ್ ಮಾಡೋದು ಬಹಳಷ್ಟು ಉತ್ತಮ. ಹೀಗೆ ನಾವು ದಿನದ ಅರ್ಧ ದಿನವನ್ನು ಈ ಒಂದು ಸೈಂಟ್ ಮೇರೀಸಲ್ಲಿ ಕಳೆದ್ವಿ. ಬಹಳಷ್ಟು ಖುಷಿಯಿಂದ ತಂಪಾದ ಒಂದು ವಾತಾವರಣ ಕೂಡ ಇತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಇಲ್ಲಿ ಬಂದು ಒಳ್ಳೆಯ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಡೇಯನ್ನು ಮೆಮೊರೇಬಲ್ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಬರಲಿಕ್ಕಿದ್ದೇನೆ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.